L2 ಎಂಪುರಾನ್ 2019ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಸಕ್ಸಸ್ ಅನ್ನ ಪಡೆದು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಮೊದಲು 200 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಕಿರೀಟವನ್ನ ಗರಿಗೇರಿಸಿಕೊಂಡಂತಹ ಸಿನಿಮಾ ಲೂಸಿಫರ್. ಇದು ಅದೇ ಫ್ರಾಂಚೈಸಿಗೆ ಸೇರಿದ ಅದರ ಮುಂದುವರೆದ ಭಾಗ. L2 ಅಂದ್ರೆ ಲೂಸಿಫರ್ 2 ಅಂತ. ಅದೋಕೆ ಈ ಎಂಪುರಾನ್ ಅಂದ್ರೆ ಏನು ಅಂತ ನಿಮ್ಮಲ್ಲಿ ಸುಮಾರಷ್ಟು ಜನಗಳಿಗೆ ಒಂದು ಕುತೂಹಲ ಇರುತ್ತೆ. ಎಂಪುರಾನ್ ಅಂದ್ರೆ ರಾಜನಿಗಿಂತಲೂ ಹೆಚ್ಚು, ದೇವರಿಗಿಂತಲೂ ಕಮ್ಮಿ ಅನ್ನುವಂತಹ ವ್ಯಕ್ತಿತ್ವವನ್ನ ಹೊಂದಿರೋನು ಅಂತ. ಈ ಸಿನಿಮಾ ಶುರುವಾದಾಗಿಂದನೂ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನ ಹುಟ್ಟಾಕಿತ್ತು. ಲಾಸ್ಟ್ ಟೈಮ್ ಲೂಸಿಫರ್ ಮಲಯಾಳಂ ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗಿ ಅಷ್ಟೊಂದು ದೊಡ್ಡ ದಾಖಲೆಯನ್ನ ಬರೆದಿತ್ತು. ಆಮೇಲೆ ತೆಲುಗುನಲ್ಲಿ ಚಿರಂಜೀವಿ ಅವರು ಅದನ್ನ ಗಾಡ್ ಫಾದರ್ ಅಂತ ರೀಮೇಕ್ ಕೂಡ ಮಾಡಿದ್ರು. ಬಟ್ ಈ ಬಾರಿ L2 ಈ ಸಿನಿಮಾ ತಂಡ ಯಾರಿಗೂ ರೀಮೇಕ್ ರೈಟ್ಸ್ ಅನ್ನ ಕೊಡದೆ ಏಕಕಾಲಕ್ಕೆ ಕನ್ನಡ, ಮಲಯಾಳಂ, ಹಿಂದಿ, ತಮಿಳ್, ತೆಲುಗು ಭಾಷೆಗಳಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಮಾಡಿದ್ದಾರೆ. ಈ ಸಿನಿಮಾ ಕನ್ನಡದ ವರ್ಷನ್ ನಲ್ಲಿ ಸುಮಾರು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದ್ದು ನೋಡಿ ಖುಷಿ ಆಯ್ತು. ಅದೇ ಖುಷಿಲಿ ಟಿಕೆಟ್ ಅನ್ನು ಬುಕ್ ಮಾಡಿದೆ, ಸಿನಿಮಾನು ನೋಡ್ಕೊಂಡ್ ಬಂದೆ. ಈಗ ಈ ಸಿನಿಮಾ ಹೇಗಿದೆ? ಪಾರ್ಟ್ 1 ಅಷ್ಟೇ ಖಡಕ್ ಆಗಿದ್ಯಾ? ಅವ್ರು ಕೊಟ್ಟ ಹೈಪು, ನಾವು ಕೊಡೋ ದುಡ್ಡು ಎರಡೂ ವರ್ತಿತ್ತಾ? ಎಲ್ಲವನ್ನ ಇವತ್ತಿನ ರಿವ್ಯೂಲ್ ಹೇಳ್ತೀನಿ. ಬನ್ನಿ ಹಾಗಿದ್ರೆ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಪೃಥ್ವಿರಾಜ್ ಸುಕುಮಾರನ್ ಒಬ್ಬ ಒಳ್ಳೆ ಟ್ಯಾಲೆಂಟೆಡ್ ಆಕ್ಟರ್ ಅಷ್ಟೇ ಅಲ್ಲ, ಒಬ್ಬ ಸೆನ್ಸಿಬಲ್ ಕಮರ್ಷಿಯಲ್ ಡೈರೆಕ್ಟರ್ ಅಂತ ಪಾರ್ಟ್ 1 ನ ಮೂಲಕ ಭರವಸೆಯನ್ನ ಗಳಿಸ್ಕೊಂಡಿದ್ರು. ಈಗ 6 ವರ್ಷಗಳ ನಂತರ ಅವರು ಡೈರೆಕ್ಷನಲ್ ಆಸ್ಪೆಕ್ಟ್ಸ್ ಗಳಲ್ಲಿ ಅಪ್ಡೇಟ್ ಆಗಿರೋದು ನೋಡಿ ಒಂದ್ ಕಡೆ ಖುಷಿ ಆಯ್ತು. ಇದು ಮುರಳಿ ಗೋಪಿ ಅವರು ರಚಿಸಿರುವಂತಹ ಕತೆ. ಸ್ಟೀಫನ್ ನಡುಂಪಲ್ಲಿ ಕೇರಳವನ್ನ ಬಿಟ್ಟು ಮತ್ತೆ ಬರಲ್ಲ ಅನ್ನುವಂತಹ ನಿರ್ಧಾರ ಮಾಡಿ 5 ವರ್ಷ ಕಳೆದಿರುತ್ತೆ. ಈಗ ಮತ್ತೊಮ್ಮೆ ಕೇರಳದ ಅಸೆಂಬ್ಲಿ ಎಲೆಕ್ಷನ್ ನಡೆಯೋದಕ್ಕೆ ವೇದಿಕೆ ಸೆಟ್ ಆಗಿದೆ. ಚೀಫ್ ಮಿನಿಸ್ಟರ್ ಜತಿನ್ ರಾಮದಾಸ್ ತಗೊಳ್ಳುವಂತಹ ಒಂದು ಅನ್ಎಕ್ಸ್ಪೆಕ್ಟೆಡ್ ನಿರ್ಧಾರದಿಂದ ಇಡೀ ಪಾರ್ಟಿ ಶಾಕ್ ಆಗುತ್ತೆ. ಹಾಗೆ ಅವ್ರ ಅಕ್ಕ ಪ್ರಿಯದರ್ಶಿನಿ ರಾಮದಾಸ್ಗೂ ಕೂಡ ಇದು ದೊಡ್ಡ ಯೋಚನೆ ಆಗುತ್ತೆ. ಈ ಒಂದು ಸುಳಿಗೆ ಸಿಗಾಕೊಂಡಾಗ ಅಕ್ಕ ಪ್ರಿಯದರ್ಶಿನಿ ಚೀಫ್ ಮಿನಿಸ್ಟರ್ ಜತಿನ್ಗೆ ಸಪೋರ್ಟ್ ಮಾಡ್ತಾಳ? ಅವರ ತಂದೆ ರಾಮದಾಸ್ ಅವರ ಆದರ್ಶ ಸಿದ್ಧಾಂತದಂತೆ ಎಲ್ಲ ನಡೆಯುತ್ತಾ? ಸ್ಟೀಫನ್ ನಡುಂಪಲ್ಲಿ ಅಕ್ಕ ಲೂಸಿಫರ್ ಗಾಡ್ಸ್ ಓನ್ ಕಂಟ್ರಿ ಆದ ಕೇರಳದ ರಾಜಕೀಯ ವ್ಯವಸ್ಥೆ ಸರಿ ಮಾಡೋದಕ್ಕೆ ಮತ್ತೆ ಹಿಂತಿರುಗ್ತಾನ? ಲೂಸಿಫರ್ನ ಐಡೆಂಟಿಟಿ ಇಲ್ಲಿ ರಿವೀಲ್ ಆಗುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಕತೆ ಸಾಕ್ತಾ ಹೋಗುತ್ತೆ. ಆನ್ ಪೇಪರ್ ಪೊಲಿಟಿಕಲ್ ಆಕ್ಷನ್ ಡ್ರಾಮಾ ಆಗಿರುವಂತಹ ಈ ಕತೆಗೆ ಬೇಕಿದ್ದ ಎಲಿಮೆಂಟ್ಸ್ ಅನ್ನ ಬರ್ಕೊಂಡಿದ್ದಾರೆ. ಆದ್ರೆ ಎಲ್ಲವನ್ನ ಅಚೀವ್ ಮಾಡೋ ಅವಸರದಲ್ಲಿ ಕೆಲವು ಪೋರ್ಷನ್ ಗಳು ಆಡಿಯನ್ಸ್ ಗೆ ಹಿಡಿಸಿದ್ರೆ, ಕೆಲವಂತೂ ಇದನ್ ಯಾಕೆ ಇಲ್ಲಿ ಇಷ್ಟೊಂದು ಸ್ಟ್ರೆಸ್ ಮಾಡಿದ್ದಾರೆ ಅಂತ ಅನ್ಸೋ ಹಾಗೂ ಮಾಡುತ್ತೆ. ಮೋಹನ್ ಲಾಲ್ ಅವರು ಅದೇ ಮಿಸ್ಟೀರಿಯಸ್ ಮ್ಯಾನ್ ಆಗಿ ಸ್ಟೀಫನ್, ಅಕ್ಕ ಕುರೇಶಿ ಅಬ್ರಹಾಂ, ಅಕ್ಕ ಲೂಸಿಫರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಎಂಟ್ರಿಗೆ ಇಲ್ಲಿ ತೀರಾನೇ ವೆಯ್ಟ್ ಮಾಡಿಸ್ಬಿಟ್ರು ಗುರುವೆ. ಸ್ಟೋರಿ ಬಿಲ್ಡಿಂಗ್ ಅಂಡ್ ಆ ಕ್ಯಾರೆಕ್ಟರ್ ಬರೋದಕ್ಕೆ ಬೇಕಿರುವಂತಹ ಸ್ಟೇಜ್ ನ ಸೆಟ್ ಮಾಡೋದಕ್ಕೆ ಇಲ್ಲಿ ಹತ್ತತ್ರ 50 ನಿಮಿಷ ತಗೊಂಡ್ರು. ಅದು ಖಂಡಿತ ನನ್ನ ಪೇಷನ್ಸ್ ಅನ್ನ ಟೆಸ್ಟ್ ಮಾಡ್ತು. ಲೇಟ್ ಆಗಿ ಎಂಟ್ರಿ ಕೊಟ್ರು. ಮೋಹನ್ ಲಾಲ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಎಲೆಕ್ಟ್ರಿಫೈಯಿಂಗ್. ಕಡಿಮೆ ಆಕ್ಷನ್ಸ್ ಗಳಿಂದಾನೇ ಈ ನಟ ಆಕ್ಟ್ ಮಾಡಿದ್ರು. ಅವರ ಕಣ್ಣಿಂದ, ಆ ಸ್ವಾಗ್ ಇಂದ ಆಡಿಯನ್ಸ್ ನ ಗೆಲ್ಲುವಂತಹ ಕಲೆ ಇವ್ರಿಗೆ ಒಲ್ದು ಬಿಟ್ಟಿದೆ. ಇಲ್ಲಿ ಇವರು ಎಫರ್ಟ್ಲೆಸ್ ಆಗಿ ಕಾಣಿಸ್ಕೊಳ್ತಾರೆ. ಮಾಸ್ ಹೀರೋಗೆ ಬೇಕಿದ್ದ ಎಲಿವೇಶನ್ಸ್ ಅಂಡ್ ಡಿಸೈನ್ ಅನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬಟ್ ಆ ಪಾತ್ರಕ್ಕೆ ಇಡೀ ಸಿನಿಮಾದಲ್ಲಿ ಸಬ್ಸ್ಟೆನ್ಸ್ ಗಿಂತ ಜಾಸ್ತಿ ಸ್ಟೈಲ್ಗೆ ಒತ್ತು ಕೊಟ್ಟಿದಾರಲ್ಲ ಅಂತ ನಿಮ್ಗೆ ಅನಿಸ್ತಾ ಇರಲ್ಲ. ಅವರೊಬ್ಬ ಇಂಟೆನ್ಸ್ ಆಕ್ಟರ್ ಅನ್ನೋದು ಅವರ ಸಿನಿಮಾಗಳನ್ನ ನೋಡಿದಂತಹ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಬಟ್ ಇಲ್ಲಿ ಆ ಇಂಟೆನ್ಸ್ ಆಕ್ಟಿಂಗ್ ಗೆ ಆಫರ್ ಮಾಡಿದ್ದು ಕೆಲವು ದೃಶ್ಯಗಳು ಮಾತ್ರ. ಅದು ನನ್ನನ್ನ ಖಂಡಿತ ಡಿಸಪಾಯಿಂಟ್ ಮಾಡ್ತು. ಇನ್ನು ಪೃಥ್ವಿರಾಜ್ ಆನ್ ಸ್ಕ್ರೀನ್ ಈಸ್ ಫಿಟ್ ಅಂಡ್ ಫೆರೋಷಿಯಸ್. ಇಲ್ಲಿ ಅವ್ರಿಗೆ ಮಾತು ಕಮ್ಮಿ, ಸ್ಕ್ರೀನ್ ಸ್ಪೇಸು ಕಮ್ಮಿ. ಟೊವಿನೋ ಥಾಮಸ್ ಅವರ ಪಾತ್ರವನ್ನ ಚೆನ್ನಾಗಿ ಅಂಡರ್ ಪ್ಲೇ ಮಾಡಿದ್ದಾರೆ. ನಾನು ಒಬ್ಬ ದೊಡ್ಡ ಆಕ್ಟರ್ ಗುರು ಅಂತ ಎಲ್ಲೂ ಹೆಚ್ಚು ಶೋ ಆಫ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಈ ಸ್ಟಿಕ್ಸ್ ಟು ದ ಕ್ಯಾರೆಕ್ಟರ್. ಮಂಜು ವಾರಿಯರ್ ಅವರ ಅಪಿಯರೆನ್ಸ್ ಅಂಡ್ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಎರಡೂ ಸಖತ್ ಸ್ಟ್ರಾಂಗ್ ಆಗಿದೆ ಅಂಡ್ ಅವರು ಚೆನ್ನಾಗಿ ಪುಲ್ ಆಫ್ ಕೂಡ ಮಾಡಿದ್ದಾರೆ. ನಮ್ಮ ಕನ್ನಡದ ನಟ ಕಿಶೋರ್ ಅವರು ಕೂಡ ಇಲ್ಲಿ ಕಾಣಿಸ್ಕೊಂಡು ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವರಿಷ್ಟು ಜನ ಇದ್ರು ಸಿಗ್ನಿಫಿಕೆಂಟ್ ಸ್ಕ್ರೀನ್ ಟೈಮ್ ಅಥವಾ ಸುಮಾರು ಸೀನ್ ಗಳನ್ನ ಫಾರಿನ್ ಆಕ್ಟರ್ಸ್ ಗಳ ಮೇಲೆ ಕೂಡ ಬರ್ಕೊಂಡಿದ್ದಾರೆ. ಅಂಡ್ ಅದು ಅಷ್ಟಾಗಿ ಕನೆಕ್ಟ್ ಆಗ್ಲಿಲ್ಲ ಗುರುವೆ ನನ್ಗೆ. ಅದನ್ನ ತುಂಬಾ ಲಿಮಿಟೆಡ್ ಆಗಿ ಇಟ್ಟಿದ್ರೆ ಸರಿ ಹೋಗೋದೇನೋ ಅನ್ನೋದು ನನ್ನ ಒಪಿನಿಯನ್. ಈ ಸಿನಿಮಾದ ಒನ್ ಆಫ್ ದ ಬಿಗ್ಗೆಸ್ಟ್ ಹೈಲೈಟ್ ಬಂದು ಇದರ ಸ್ಕೇಲ್. ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಮೂಡ್ ಬಂದಿದೆ ಈ ಸಿನಿಮಾ. ಪೃಥ್ವಿರಾಜ್ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ ನೆನಪಾಯ್ತು ನನ್ಗೆ. ಮೋಹನ್ ಲಾಲ್ ಅವರು ಈ ಸಿನಿಮಾಗೆ ಚಾರ್ಜೇ ಮಾಡಿಲ್ಲ, ಬಿಕಾಸ್ ಎಲ್ಲ ಹಣವನ್ನ ನಾವು ಸಿನಿಮಾದ ಸ್ಕೇಲ್ ಮೇಲೆ ಹಾಕಿದೀವಿ ಅಂತ. ಅದು ಖಂಡಿತ ಪ್ರತಿ ಫ್ರೇಮ್ ಅಲ್ಲೂ ಕಾಣುತ್ತೆ ಗುರುವೆ. ಇಟ್ ಲುಕ್ಸ್ ರಿಯಲ್ ಅಂಡ್ ಬಿಗ್. ಬೇರೆ ಬೇರೆ ಇಂಟರ್ನ್ಯಾಷನಲ್ ಲೊಕೇಶನ್ ಗಳಲ್ಲಿ ಇದನ್ನ ಪ್ಲೇಸ್ ಮಾಡಿ ಶೂಟ್ ಮಾಡಿದ್ದಾರೆ. ಒಂದು ಹಾಲಿವುಡ್ ಪ್ರೊಡಕ್ಷನ್ ನಲ್ಲಿ ಬಂದಿರುವಂತಹ ಸಿನಿಮಾ ತರ ಕಾಣುತ್ತೆ. ನೆಕ್ಸ್ಟ್ ಹೈಲೈಟ್ ಬಂದು ಇದರ ಸಿನಿಮಾಟೋಗ್ರಫಿ. ಸಖತ್ ಸಾಲಿಡ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ ಪ್ರತಿ ಶಾಟ್ ಅನ್ನು. ಅಂಡ್ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಕ್ಯಾಪ್ಚರ್ ಮಾಡಿರುವಂತಹ ವಿಧಾನ ಕೂಡ ಇಂಪ್ರೆಸಿವ್ ಆಗಿತ್ತು. ಪ್ರತಿ ಫ್ರೇಮ್ ಅಲ್ಲೂ ಆ ರಿಚ್ನೆಸ್ ಕಾಣುತ್ತೆ ಅಂಡ್ ಸೀಕ್ವೆನ್ಸ್ ಗಳನ್ನ ತುಂಬಾ ಸ್ಟೈಲಿಶ್ ಆಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ, ವಿಚ್ ಇಸ್ ಗುಡ್. ಬಟ್ ಸಿನಿಮಾ ಟೆಕ್ನಿಕಲಿ ಲ್ಯಾಕ್ ಆಗಿದ್ದು ಅದರ ಎಡಿಟಿಂಗ್ ಅಲ್ಲಿ. ಸಿನಿಮಾ ಶಾರ್ಪ್ ಆಗಿಲ್ಲ, ವಿಜುವಲ್ಸ್ ಗ್ರ್ಯಾಂಡ್ ಆಗಿದ್ರು, ತುಂಬಾ ಓವರ್ ದ ಟಾಪ್ ಸ್ಟ್ರೆಚ್ ಮಾಡಿದ್ದಾರೆ ತುಂಬಾ ಸೀಕ್ವೆನ್ಸ್ ಗಳನ್ನ ಅಂತ ಅನಿಸ್ತು ನನಗೆ. ಇದರ ಕಾರಣ ಸಿನಿಮಾ 3 ಗಂಟೆ ಡ್ಯೂರೇಷನ್ ಇದೆ ಅಂಡ್ ಪೇಷನ್ಸ್ ಅನ್ನ ಖಂಡಿತ ಟೆಸ್ಟ್ ಮಾಡುತ್ತೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಡೀಸೆಂಟ್ ಆಗಿದೆ. ಹಾಂಟಿಂಗ್ ಅಂಡ್ ಎಲಿವೇಟೆಡ್ ಬಿಜಿಎಮ್ಸ್ ಅಷ್ಟಾಗೇನು ಕಾಣಿಸ್ಲಿಲ್ಲ.
ಇನ್ನು ಪಾರ್ಟ್ 1ಗೂ ಪಾರ್ಟ್ 2ಗೂ ಕಂಪೇರ್ ಮಾಡಿ ಸಿನಿಮಾವನ್ನ ನೋಡೋದಾದ್ರೆ ಲೂಸಿಫರ್ 1ನಲ್ಲಿ ಅವ್ರಿಗೆ ವರ್ಕ್ ಆಗಿದ್ದು ಪೊಲಿಟಿಕಲ್ ಥೀಮ್ ಜೊತೆಗೆ ಬ್ಲೆಂಡ್ ಆಗಿದ್ದ ಫ್ಯಾಮಿಲಿ ಡ್ರಾಮಾ. ಅದರಲ್ಲಿ ಒಂದು ಎಮೋಷನಲ್ ಕೋರ್ ಇತ್ತು, ನೋಡಿದಂತಹ ಆಡಿಯನ್ಸ್ಗೂ ಅದು ಕನೆಕ್ಟ್ ಆಗಿತ್ತು. ಬಟ್ ಇಲ್ಲಿ ಆ ಎಮೋಷನಲ್ ಡೆಪ್ತ್ ಖಂಡಿತ ಮಿಸ್ ಆಗಿದೆ. ಪಾರ್ಟ್ 1 ಪೃಥ್ವಿರಾಜ್ ಅವರ ಬ್ರಿಲಿಯಂಟ್ ಡೈರೆಕ್ಷನ್ ಅಂಡ್ ಮೋಹನ್ ಲಾಲ್ ಅವರ ಮಾಸ್ ಮೂವ್ಮೆಂಟ್ಸ್ ವಾಸ್ ಟ್ರೀಟ್ ಟು ವಾಚ್. ಎಲ್2 ಎಂಪುರನ್ನಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಸಿನಿಮಾವನ್ನ ರೆಡಿ ಮಾಡ್ತಾ ಆ ಕೋರ್ ಎಮೋಷನಲ್ ಸಬ್ಸ್ಟೆನ್ಸ್ ಮೇಲೆ ಅವರು ಜಾಸ್ತಿ ಗಮನ ವಹಿಸಿಲ್ಲ. ಪ್ರಶಾಂತ್ ನೀಲ್ ಅವರ ಡಾರ್ಕ್ ಥೀಮ್ಡ್ ಮೇಕಿಂಗ್ ಇಂದ ಇವರು ಇನ್ಸ್ಪೈರ್ ಆಗಿರೋದು ನಿಮ್ಗೆ ಇಲ್ಲಿ ಕಾಣುತ್ತೆ. ಅಫ್ಕೋರ್ಸ್ ಅದು ಗ್ರ್ಯಾಂಜಿಯರ್ ಅಂಡ್ ಹೇಳಿರೋ ಕತೆ ಥೀಮ್ ಅನ್ನ ಅಪ್ಲಿಫ್ಟ್ ಮಾಡಿದೆ. ಕಡಕ್ ಆಗಿ ಹೇಳೋದಾದ್ರೆ ಇದು ತೀರಾನೇ ಆವರೇಜ್ ವಾಚ್ ಆಗಿತ್ತು. ನನಗೆ ಸಿನಿಮಾ ಭರ್ಜರಿಯಾಗಿ ಲ್ಯಾವಿಶಿಂಗ್ ಆಗಿದೆ. ವಿಜುವಲ್ಸ್ ಅಂಡ್ ಸ್ಕೇಲ್ ಬಗ್ಗೆ ಮಾತಾಡಂಗೆ ಇಲ್ಲ. ಬಟ್ ಆಗ್ಲೇ ಹೇಳಿದಾಗೆ ಎಮೋಷನಲ್ ಡೆಪ್ತ್ ನ ಕೊರತೆ ಇಲ್ಲಿದೆ. ಅಂಡ್ ಸಿನಿಮಾ ತುಂಬಾ ಸ್ಟ್ರೆಚ್ಡ್ ಅನ್ನುವಂತಹ ಫೀಲ್ ಕೂಡ ಕೊಡುತ್ತೆ. ಅಂಡ್ ಹೇಳದ್ ಮರ್ತಿದ್ದೆ, ಇದರ ಕನ್ನಡದ ಡಬ್ಬಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ನೀವು ಸಿನಿಮಾ ನೋಡೋರಾಗಿದ್ರೆ ಕನ್ನಡದಲ್ಲೇ ನೋಡುವಂತಹ ಪ್ರಯತ್ನ ಮಾಡಿ. ಅಂಡ್ ಈ ಸಿನಿಮಾನ ನೀವು ಈಗಾಗಲೇ ನೋಡಿದ್ರೆ ಸಿನಿಮಾ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.